ಪೂರ್ವಗಾಮಿಯ ಘಟನೆಗಳು ಅಂದರೆ ಏನು? ಬನ್ನಿರಿ ನಾವೆಲ್ಲರೂ ಕೂಡ ಸೇರಿ ಕಲಿಯೋಣ. ಪಾಠ 12 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. 11 ವಾರಗಳು ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಿ ಪ್ರವಾದನೆ ಎಂಬತಕ್ಕಂಥ ಈ ಪದಕ್ಕೆ ಬಹಳಷ್ಟು ಅರ್ಥಗಳನ್ನ, ಬಹಳಷ್ಟು ಉದಾಹರಣೆಗಳೊಂದಿಗೆ ನಮ್ಮನ್ನು ನಡೆಸಿದ್ದಾರೆ. ಈ 12ನೇ ಪಾಠದಲ್ಲಿ ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಸತ್ಯವೇದದಲ್ಲಿ ನಡೆದಂಥ 2 ಘಟನೆಗಳ ಆಧಾರಿತವಾಗಿ 2 ವಿಚಾರಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಪೂರ್ವಗಾಮಿ, ಬನ್ನಿ ಇದು ಏನು, ಇದರ ಅರ್ಥ ಏನು ಎಂಬತಕ್ಕಂಥದ್ದನ್ನು ನಮ್ಮ ಅತಿಥಿಗಳ ಮೂಲಕ ನಾವು ಕೇಳೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ಬಂದಿರತಕ್ಕಂಥದ್ದು ತುಂಬ ಸಂತೋಷ. ನಮಸ್ಕಾರ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸ್ಮರಣ ವಾಕ್ಯವನ್ನು 2ನೇ ತಿಮೋತಿ 1ನೇ ಅಧ್ಯಾಯ 7ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. 2 ಮುಖ್ಯವಾಗಿರ್ತಕ್ಕಂಥ ಘಟನೆ. ನನಗೆ ಈ ಕಥೆ ಅನ್ನೋ ಪದ ಅಷ್ಟು ನನಗೆ ಇಷ್ಟ ಇಲ್ಲ. ಫಸ್ಟ್ ಪ್ರಶ್ನೆ, ಸತ್ಯವೇದದಲ್ಲಿ ನನ್ನ ಪ್ರಕಾರ ಕಥೆಗಳಿಲ್ಲ, ಕಟ್ಟುಕಥೆಗಳಿಲ್ಲ, ಎಲ್ಲ ನಿಜ ಘಟನೆಗಳು ಅಂತ ನನ್ನ ನಂಬಿಕೆ. ಅದರಲ್ಲಿ ವಿಶೇಷವಾಗಿ ಎಲ್ಲ ಮಕ್ಕಳು ಸತ್ಯವೇದ ಕಥೆಗಳನ್ನು ಕಲಿಯುವಾಗ ಶಾದ್ರಾಕ್, ಮೇಷಕ್, ಅಬೇದ್ನೆಗೋದು ಕಥೆನ ಖಂಡಿತವಾಗ್ಲೂ ಮೊದಲನೇದಾಗಿ ಕೇಳಿರ್ತಾರೆ. ಆದಿಕಾಂಡ ಕೇಳಿರ್ತಾರೋ ಇಲ್ವೋ, ಬಟ್ ದೇ ವುಡ್ ಹ್ಯಾವ್ ಶೋರ್ಟ್ಲಿ ಲಿಸನ್ ಟು ಶಾದ್ರಾಕ್, ಮೇಷಕ್, ಅಬೇದ್ನೆಗೋ. ಹೇಳಿ ಫಸ್ಟ್. ಖಂಡಿತವಾಗಿಯೂ ಈ 2 ಕಥೆಗಳು ಒಂದು ಅದ್ಭುತವಾದಂಥ ವಿವರಣೆಯನ್ನು ಕೊಡ್ತವೆ. ಅಂತ್ಯಕಾಲದಲ್ಲಿ ಈ 2 ಘಟನೆಗಳು ಎಷ್ಟು ಪರಿಣಾಮವನ್ನು ಬೀರ್ತದೆ ಎಂಬುದನ್ನು ತೋರಿಸ್ಕೊಡ್ತದೆ. ಬೆಂಕಿಯಲ್ಲಿ ಹಾಕುವಾಗ ಈ 3 ಜನ ನಡ್ಕೊಂಡು ಹೋಗ್ತಾ ಇದ್ರು, ಇನ್ನೊಬ್ಬ 4ನೇ ವ್ಯಕ್ತಿ ಇದ್ದ. ಇದೆಲ್ಲ ಮಕ್ಕಳು ಕೇಳಲಿಕ್ಕೆ ಸ್ವಾರಸ್ಯಕರ ಇದೆ. ನೀವು ಹೇಳಿದಾಗೆ ಮಕ್ಕಳಿಗೆ ದಾನಿಯೇಲ ಸಿಂಹದ ಗವಿಯಲ್ಲಿ ಹೋದ, ಇದು ಚೆನ್ನಾಗಿ ಗೊತ್ತು. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಬೆಂಕಿಯಲ್ಲಿ ನಡ್ಕೊಂಡೋದ್ರು, ಚೆನ್ನಾಗಿ ಗೊತ್ತು. ಇಂಥ ಕಥೆಗಳ ಮೂಲಕವಾಗಿ ನಾವು ಕಲಿತಕ್ಕಂಥ ಸ್ಪಷ್ಟವಾದ ಪಾಠಗಳೇನೆಂದರೆ, ಅಂತ್ಯಕಾಲದಲ್ಲಿ, ಅದೇ 2ನೇದು, ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದು 2ನೇದು, ದಾನಿಯೇಲ 3ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದು 1ನೇದು. ಈ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರಿಗಾಗ್ತಕ್ಕಂಥ ಒಂದು ಹೊಸ ಅನುಭವವನ್ನು ನಾವು ನೋಡ್ತೇವೆ. ಇಂತಹ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಬಂದಂಥ ಪರೀಕ್ಷೆ ಈ ಕಾಲದಲ್ಲಿ ನಮಗೆ ಬಂದಾಗ ನಾವು ಹೇಗಿರ್ತೇವೆ, ಹೇಗೆ ಎದುರಿಸ್ತೇವೆ ನಾವು. ಯಾಕಂದರೆ ಸತ್ಯವೇದ ಹೇಳ್ತಕ್ಕಂಥದ್ದು, ಯೇಸು ಸ್ವಾಮಿ ಅನೇಕ ಸಾರಿ ನಮ್ಗೆ ಹೇಳ್ತಕ್ಕಂಥದ್ದು, ಭಯಪಡಬೇಡ. ಯಾಕೆ ಭಯಪಡ್ತಾ ಇದ್ದೀರಾ? ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ನಿಮ್ಮ ಹೃದಯವು ಕಳವಳದಿರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯ ದೇವರು ನಂಬಿರಿ. ನೀವು ಈ ಲೋಕದಲ್ಲಿ ಶಾಶ್ವತವಾಗಿರೋದಿಲ್ಲ, ನಿಮಗೋಸ್ಕರ ಮನೆಯನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದೀನಿ. ಇವು ಭರವಸೆಯ ಮಾತುಗಳು. ಅದ್ಭುತವಾಗಿ ಸ್ವಾಮಿ ನಮಗೆ ಧೈರ್ಯವನ್ನು ತುಂಬುತ್ತಾ ಇರತಕ್ಕಂಥದ್ದು. ಅಂತ್ಯಕಾಲದಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಆಗ್ತಕ್ಕಂಥ ಅನುಭವ ನಿಮ್ಮದಾಗಬಹುದು. ಆದರೆ ಅವ್ರ ರೀತಿ ಧೈರ್ಯವಾಗಿದ್ದರೆ ನೀವು ಸಹ ಆ ಬೆಂಕಿಯಿಂದ ಹೊರಗಡೆ ಬರ್ತೀರಾ. ಅದು ಯೇಸು ಕ್ರಿಸ್ತನ ಮೂಲಕ. ನೀವು ಓದ್ತಾ ಇರ್ತಕ್ಕಂಥ ಸಮಯದಲ್ಲಿ ಸಬ್ಬತ್ತಲ್ಲಿ ಪರೀಕ್ಷೆ ಬರ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ನಾನು ಓದ್ತಕ್ಕಂಥ ಸಮಯದಲ್ಲಿ ನಾನು ಸ್ವತಃ 2 ವರ್ಷಗಳನ್ನು ಕಳ್ಕೊಂಡಿದ್ದೀನಿ. ಸಬ್ಬತ್ ದಿನ ನನಗಿಂತ ಜೂನಿಯರ್ಗಳು, ನನ್ನ ಜೊತೆಗೆ ಓದ್ದವರು 7th ಮುಂದೆ ಹೋಗಿಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಈಗ ಸ್ವಲ್ಪ ಹಗುರವಾಗಿ ಎಲ್ಲರೂ ತಗೊಳ್ತಾ ಇದ್ದಾರೆ, ಯಾರೂ ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಓಕೆ, ಭಾನುವಾರದ ಪಾಠಕ್ಕೆ ನಾವು ಬರೋಣ. ದಾನಿಯೇಲ್ 2 ಮತ್ತು ಈ ಪ್ರವಾದನೆಗೆ ಕೊಡ್ತಕ್ಕಂಥ ಆ ಚರಿತ್ರೆಯ ಒಂದು ರೀತಿ ನೀತಿ ಹೇಳಿ. ಇಡೀ ಪ್ರವಾದನೆಯಲ್ಲಿ ದಾನಿಯೇಲ 2ನೇ ಅಧ್ಯಾಯ ಅಂತಕ್ಕಂಥದ್ದು ಬಹಳ ಬಲಿಷ್ಠವಾದಂಥ ಪ್ರವಾದನೆ. ಇದರಲ್ಲಿ ಲೋಕದ ಚರಿತ್ರೆ ಅಡಕವಾಗಿದೆ. ನೆಬೂಕದ್ನೆಚ್ಚರನು ಕಂಡಂಥ ಕನಸನ್ನು ದಾನಿಯೇಲನು ವಿವರಿಸುವಾಗ ಆತನು ಏನು ಕನಸು ಕಂಡ ಅದೇ ಚಿತ್ರಣ ಅವನ ಮುಂದೆ ಬರ್ತಾ ಇದೆ. ವರ್ಲ್ಡ್ ಹಿಸ್ಟ್ರಿ ಎಂಬುದಾಗಿ ಹೇಳ್ತೀವಿ. ಅಂದಿನಿಂದ ಇಲ್ಲಿಯ ತನಕ ಇದು ಎಲ್ಲರಿಗೂ ಅನ್ವಯವಾಗಿದೆ. ವಿಶೇಷವಾಗಿ ಈ ಪ್ರತಿಮೆಯನ್ನು ನೋಡುವಾಗ ಒಂದು ವಿವರಣೆ ಎಲ್ಲರಿಗೂ ಗೊತ್ತು. ಆಗಾಗ ನಾವು ಹೇಳ್ತಾ ಇರ್ತೇವೆ, ದಾನಿಯೇಲ್ ಕಂಡಂತಕ್ಕಂಥ ಒಂದು ದೊಡ್ಡ ಪ್ರತಿಮೆ ಕಂಡ, ಅದರಲ್ಲಿ ಬಂಗಾರದ ತಲೆ,
ಹೊಟ್ಟೆ ಮತ್ತು ಎದೆ ಮತ್ತು ತೋಳುಗಳು ಬೆಳ್ಳಿಯಾಗಿತ್ತು, ಮತ್ತು ಹೊಟ್ಟೆ ಮತ್ತು ಸೊಂಟಗಳು ತಾಮ್ರದಾಗಿತ್ತು, ಕಾಲುಗಳು ಕಬ್ಬಿಣವಾಗಿತ್ತು, ಕಾಲು ಬೆರಳು ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣಿನಿಂದ ಕೂಡಿತ್ತು ಎಂಬುದಾಗಿ. ಎಲ್ಲ ದೇಶಗಳು ಮುಗೀತು. ಈಗ ಈ ರೋಮ್ ವಿಭಾಗವಾಗಿ ಯುರೋಪಿಯನ್ ದೇಶಗಳಾಗಿ 10 ದೇಶಗಳಾಗಿ ವಿಭಾಗವಾಗುವಾಗ ಇಲ್ಲಿ ಒಂದು ಉದಾಹರಣೆಯನ್ನು ನೋಡ್ತೇವೆ. ಅದೇನಪ್ಪ ಅಂದರೆ, ಅನೇಕ ಜನರು ಈ ದೇಶಗಳನ್ನು ಒಟ್ಟಾಗಿ ಕೂಡಿಸ್ಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು. ಅದೇ ಸತ್ಯವೇದ ಹೇಳ್ತದೆ, ದಾನಿಯೇಲ 2ನೇ ಅಧ್ಯಾಯ 44ನೇ ವಚನದಲ್ಲಿ, ಯಾವ ರೀತಿಯಲ್ಲಿ ಮಣ್ಣು ಮತ್ತು ಕಬ್ಬಿಣ ಒಟ್ಟಾಗಿ ಸೇರೋದಿಲ್ಲ, ಹಾಗೆ ಯಾವ ದೇಶವೂ ಸಹ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಎಷ್ಟೋ ಪ್ರಯತ್ನ ಮಾಡ್ತಾನೆ. ಈಗ ಉದಾಹರಣೆಗೆ ಬ್ರಿಟಿಷ್ ರಾಜಪ್ರಭುತ್ವದಲ್ಲಿ ವಿಂಡ್ಸರ್ ಮನೆತನ ಎಂಬುದಾಗಿ ಒಂದಿದೆ, ದ ಹೌಸ್ ಆಫ್ ವಿಂಡ್ಸರ್ ಎಂಬುದಾಗಿ. ಇವರು ಮದುವೆಯ ಮೂಲಕವಾಗಿ ಜರ್ಮನಿ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸ್ಕೊಂಡ್ರು, ಬೇರೆ ಯುರೋಪ್ ದೇಶದ ಜೊತೆಯಲ್ಲಿ ಸಂಪರ್ಕ. ಇದ್ರ ರೀತಿಯಲ್ಲಿ ಆದರೂ ಸಹ ನಾವು ಒಟ್ಟಾಗಿ ಇರ್ಬೋದು, ಮದುವೆಯ ಬಾಂಧವ್ಯದಿಂದ ಒಟ್ಟಾಗಿರ್ಬೋದು ಅಂತ. ಆದರೆ ಖಂಡಿತವಾಗಿಯೂ ಅದು ಸಾಧ್ಯವಾಗಿಲ್ಲ, ಅದು ಸಹ ಒಡೆದೋಯ್ತು ಎಂಬುದಾಗಿ. ಸೊ ದೇವರು ಹೇಳಿರುವ ಒಂದು ಸತ್ಯವನ್ನ ಮನುಷ್ಯನು ಸುಳ್ಳು ಮಾಡಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾನೆ. ಈ ಪ್ರತಿಮೆ ನಮಗೆ ಏನಂತ ತಿಳಿಸ್ತದೆ ಅಂದರೆ, ಯೇಸು ಕ್ರಿಸ್ತನು ಬರೋ ತನಕ ನೀವ್ಯಾರು ಒಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ದಾನಿಯೇಲ್ 2ನೇ ಅಧ್ಯಾಯವನ್ನು ತೆಗೆದುಕೊಂಡಾಗ ದೇವರಿಗೆ ಭವಿಷ್ಯ ಗೊತ್ತು, ಬಸವರಾಜದಾಸ್ ಆ ಭವಿಷ್ಯವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ, ತನ್ನ ಒಂದು ನಡೆಸುವಿಕೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತೀರ? ಸಂಪೂರ್ಣ ನಿಯಂತ್ರಣ ದೇವರ ಕೈಲಿದೆ ಎಂಬುದಾಗಿ ಈ ಒಂದು ದೃಶ್ಯದಲ್ಲಿ ಗೊತ್ತಾಗಲ್ಲ. ವಂಡರ್ಫುಲ್. ನೀವೇನಾದರೂ ಸೇರಿಸ್ತೀರಾ? ಖಂಡಿತವಾಗಿಯೂ ದೇವರಿಗೆ ಗೊತ್ತಿಲ್ಲದಿರ್ತಕ್ಕಂಥದ್ದು ಏನೂ ಇಲ್ಲ. ಯಾಕಂದರೆ ಸತ್ಯವೇದದಲ್ಲಿ ನೀವು ನೋಡುವಾಗ ಅಳಿಸುವುದು ಉಳಿಸುವುದು ಯಾರ ಕೈಲಿದೆ? ದೇವ್ರ ಕೈಲಿದೆ. ರಾಜನನ್ನು ಮೇಲಕ್ಕೆತ್ತುವುದು, ಆತನ ಕೆಳಗಿಳಿಸುವುದು ದೇವ್ರ ಕೈಲಿದೆ. ಇದನ್ನು ನೆಬೂಕದ್ನೆಚ್ಚರನಿಗೆ ದಾನಿಯೇಲನು ಅರ್ಥ ಮಾಡಿಕೊಡ್ತಾ ಇದ್ದ. ಒಂದಲ್ಲ ಒಂದು ದಿನ ಈ ಬಂಗಾರದ ಪ್ರತಿಮೆ ಏನಾಗ್ತದೆ? ನಾಶ ಆಗ್ತದೆ. ಆದರೆ ನೆಬೂಕದ್ನೆಚ್ಚರ ಅಂದ್ಕೊಂಡ ಯಾವ ಕಾರಣಕ್ಕೂ ಇದು ನಾಶ ಆಗಬಾರ್ದು, ನಾನೇ ಶಾಶ್ವತವಾಗಿರಬೇಕು ಎಂಬುದಾಗಿ ಹೇಳಿ ನಾವು ಮುಂದಿನ ಅಧ್ಯಾಯದಲ್ಲಿ ಬಂಗಾರದ ಪ್ರತಿಮೆಯನ್ನು ಅವನು ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಒಂದು ಸತ್ಯ, ನಮ್ಮ ಭವಿಷ್ಯ, ನಮ್ಮ ನಾಳೆ ದೇವರ ಕೈಲಿದೆ ಎಂಬುದನ್ನು ನಾವು ಮರೆಯಬಾರ್ದು. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಪ್ರವಾದನೆಯ ಬಗ್ಗೆ ಮಾತಾಡುವಾಗ ಪಾಸ್ಟರ್ ರಾಜದಾಸ್ ಮತ್ತು ಪ್ರಕಟಣೆ ಮತ್ತು ದಾನಿಯೇಲ್ ಪ್ರವಾದನೆ ಗ್ರಂಥಗಳ ಬಗ್ಗೆ ಮಾತಾಡುವಾಗ ಈ ಒಂದು ಘಟನೆ ನಾನು ಈಗಾಗಲೇ ಪಾಸ್ಟರ್ ಪ್ರಸನ್ನ ಅವ್ರ ಹತ್ರ ಹೇಳ್ತಿದ್ದೆ, ಖಂಡಿತವಾಗ್ಲೂ ಚಿಕ್ಕ ವಯಸ್ಸಲ್ಲೂ ಯಾವಾಗೋ ಒಂದ್ಸರಿ ಕಥೆನ ಕೇಳಿರ್ತೀವಿ ನಾವು ಸಬ್ಬತ್ ಸ್ಕೂಲಲ್ಲಿ. ಈ ಒಂದು ನೆಬೂಕದ್ನೆಚ್ಚರನ ಆ ಪ್ರತಿಮೆಯು ದಾನಿಯೇಲನು ಅದಕ್ಕೆ ಅಡ್ಡ ಬೀಳದೇ ಇರತಕ್ಕಂಥದ್ದು ಎಷ್ಟು ಒಂದು ಮಹತ್ವವನ್ನು ಯವನಸ್ಥ ಕ್ರೈಸ್ತರಿಗೆ ಬೀರಿದೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಅದು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಹೇಳಿ, ಏನು ಇದರಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಮುಖ್ಯವಾಗಿ? ಸೋಮವಾರದ ಪಾಠದಲ್ಲಿ ವಿಗ್ರಹಕ್ಕೆ ಆರಾಧನೆ ಮಾಡ್ತಕ್ಕಂಥದ್ದು ಕಾಣ್ತೇವೆ. 2ನೇ ಅಧ್ಯಾಯ ಈಗ ತಾನೇ ವಿವರಣೆ ಮಾಡಿದರೆ 66ರಿಂದ 68 ಓದುವಾಗ ಅದೇ ರಾಜ ದಾನಿಯೇಲನ ವಿವರಣೆಯನ್ನು ಕೇಳಿ ಅವನೇನು ಒಪ್ಕೊಳ್ತಾನೆ ಅಂತ ಹೇಳಿದ್ರೆ, ನಿಜವಾಗಿಯೂ ನೀನು ನಂಬಿರೋ ದೇವರೇ ನಿಜವಾದ ದೇವರು, ಆತನ ಬಿಟ್ಟು ಬೇರೆ ದೇವರಿಲ್ಲ, ಇದು ಸತ್ಯ ನೀ ಹೇಳದ್ದು ಅಂತ ಅಂಗೀಕರಿಸ್ಕೊಂಡು ಆತನಿಗೆ ನೈವೇದ್ಯ ಮಾಡ್ತಾನೆ ದಾನಿಯೇಲನಿಗೆ. ಅದು ಸ್ವಲ್ಪ ಸಮಯದ ನಂತರ ಆತನ ಎಲ್ಲ ವಿವರಣೆ ಮಾಡಿದ. ಈ ಲೋಹಗಳು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಈ ಅಂದರೆ ಎಲ್ಲ ರಾಜ್ಯಗಳು ಬೇರೆ ಬೇರೆ ಆಗುತ್ತೆ, ನಂತರ ದೇವರ ರಾಜ್ಯ ಸ್ಥಾಪಿತ ಆಗುತ್ತೆ ಅಂತೇಳಿ. ಆದರೆ ವಿಪರ್ಯಾಸವಾದಂಥ ವಿಷಯ ಅಂತ ಹೇಳಿದ್ರೆ, ಈ ರಾಜ ನೆಬೂಕದ್ನೆಚ್ಚರ ರಾಜ ಇಡೀ ಪ್ರತಿಮೆಯನ್ನೇ ಬಂಗಾರ ಮಾಡ್ತಾನೆ. ಉದ್ದೇಶ ಏನಂತ ಹೇಳಿದ್ರೆ, ನಾನೇ ಶಾಶ್ವತವಾಗಿರಬೇಕು, ನನ್ನ ಆಳ್ವಿಕೆ ನಿರಂತರವಾಗಿರುತ್ತೆ, ಎಲ್ಲರೂ ನನಗೆ ಅಡ್ಬಿಡ್ಬೇಕು ಅಂತೇಳಿ ಈ ಬಂಗಾರದ ಪ್ರತಿಮೆಯನ್ನು ಮಾಡಿ ಆತನು ಏನು ಪ್ರತಿಬಿಂಬಿಸ್ತಾನೆ ಅಂತ ಹೇಳಿದ್ರೆ, ನೆಬೂಕದ್ನೆಚ್ಚರ ರಾಜನಲ್ಲಿ ಲೂಸಿಫರ್ನ ಗುಣ, ನಾನತ್ವ ಬಂತು, ಗರ್ವ ಬಂತು, ನನ್ನನ್ನೇ ಎಲ್ಲ ಆರಾಧಿಸಬೇಕು, ಆ ಸೃಷ್ಟಿಕರ್ತ ನಿಮ್ಮ ದೇವರೇ ಸೃಷ್ಟಿಕರ್ತ, ಆತನಿಗಿಂತ ಬೇರೆ ದೇವರಿಲ್ಲ ಅಂತ ಹೇಳಿದ ವ್ಯಕ್ತಿ ಇವತ್ತು ಆರಾಧನೆಗೆ ನಾನೇ ಯೋಗ್ಯನೋ, ನನಗೆ ನೀವೆಲ್ಲ ಅಡ್ಬಿಡ್ಬೇಕಂತೇಳಿ ಅವನ ತೀರ್ಮಾನ. ಅದೇ ಸೈತಾನನ
ಸ್ವಭಾವಗಳು ಈತನಲ್ಲಿ ಕಾಣ್ತವೆ. ಇಲ್ಲಿ ಒಂದೇ ಒಂದು ವಿಷಯ, ಇದು ಪಾಠಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬಟ್ ನನಗೆ ಬಂತು. ಈಗ ನೆಬೂಕದ್ನೆಚ್ಚರನು ಯಾವ ರೀತಿ ಆತನ ಸಾಮ್ರಾಜ್ಯನೇ ಇರಬೇಕು ಅಂತ ಆಸೆ ಪಟ್ಟನೋ, ಯಾವ ರೀತಿ ಸೈತಾನನೋ ತಾನೇ ಆಳಬೇಕು ಅಂತ, ನಮ್ಮಲ್ಲೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಕ್ರೈಸ್ತಿಯ ಲೋಕದಲ್ಲಿ ನಾನು ಹೇಳ್ತಾ ಇದ್ದೀನಿ, ಅಧಿಕಾರ ದರ್ಪ ಅಥವಾ ಅಧಿಕಾರ ಮೋಹ ನಮ್ಮಲ್ಲೂ ಕೂಡ ಜಾಸ್ತಿ ಇದೆಯಲ್ಲ. ನಮಗೂ ಬೇಕಾಗಿದೆ. ನಮ್ಮನ್ನೇ ಯಾರು ಹೇಳ್ತಿದ್ರು, ಅವರ ಸಭೆಯ ಎಲೆಕ್ಷನ್ಗಳಲ್ಲಿ ಲೀಡರ್ಗಳನ್ನು ಸೆಲೆಕ್ಟ್ ಮಾಡುವಾಗ ಬಹಳಷ್ಟು ವಿತರಣೆಗಳಾಗ್ತವೆ. ಇದು ಹೊರಗಿನ ಲೋಕದಲ್ಲಿ ನಡೀತಾ ಇತ್ತು, ರಾಜಕೀಯ ಲೋಕದಲ್ಲಿ ನಡೀತಾ ಇತ್ತು. ಆದರೆ ಈಗ ಕ್ರೈಸ್ತಿಯ ಲೋಕದಲ್ಲಿ ಕೂಡ ಬಂದಿದೆ. ಸೊ ಇದು ನೆಬೂಕದ್ನೆಚ್ಚರನ ಭಾವನೆಗಳು, ಆಸೆ ನಮ್ಮಲ್ಲೂ ಬಂದಿದೆ. ಏನಂತೀರಾ? ಅದೇ ಇದು ಯಾರ ಸ್ವಭಾವ ಅಂತ ಹೇಳಿದ್ರೆ ಲೂಸಿಫರ್ನ ಸ್ವಭಾವ, ಆಶೆ. ನಾನು ಪರಾತ್ಪರನ ವಿರುದ್ಧ ಕೊಚ್ಕೊಂಡು ಆತನ ಉತ್ತಮವಾದಂಥ ಸಿಂಹ ನಾನು ಸ್ಥಾಪಿಸ್ಬೇಕಂತ ಬಯಸ್ನಲ್ಲ. ಯಾರಿಗೆ ಈ ಬಯಕೆ ಇರ್ತದೆ ಅವರೆಲ್ಲ ಲೂಸಿಫರ್ನ ಅನುಯಾಯಿಗಳೇ. ನೆಬೂಕದ್ನೆಚ್ಚರ ರಾಜ ಒಂದಲ್ಲ ಒಂದು ವಿಧದಲ್ಲಿ ಲೂಸಿಫರ್ನ ಗುಣವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಎರಡನೇದಾಗಿ ನಾವು ಏನು ಕಾಣ್ತೀವಿ ಅಂತ ಹೇಳಿದ್ರೆ, ಶಾದ್ರಾಕ್ ಮೇಷಕ್ ಅಬೇದ್ನೆಗೋ 3ನೇ ಅಧ್ಯಾಯ 17-18 ನೋಡಿ, ಅವರ ನಿರ್ಣಯ ಇವತ್ತು ನಮ್ದಾಗಬೇಕಾಗತ್ತೆ. ಇದೇ ಪರೀಕ್ಷೆ ಆಗುತ್ತೆ. ಇದು ಹಿಂದೆ ಆಯಿತು ಒಮ್ಮೆ, ಹಿಸ್ಟ್ರಿ ಇಸ್ ಗೋಯಿಂಗ್ ಟು ಬಿ ರಿಪೀಟೆಡ್, ಮತ್ತೆ ಪುನರ್ವಿಮರ್ಶಿಸಲಿಕ್ಕೆ ಹೋಗುತ್ತೆ. ಇದೇ ಪರೀಕ್ಷೆ ಆಗ್ಲಿಕ್ಕೆ ಹೋಗುತ್ತೆ, ಅಗ್ನಿ ಪರೀಕ್ಷೆ. ಇದೇ ಪ್ರತಿಮೆಯನ್ನು ಸ್ಥಾಪಿಸ್ತಾನೆ ಎಂಬುದಾಗಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಅದಕ್ಕೆ ಎಲ್ಲರೂ ಅಡ್ಡು ಬೀಳಬೇಕೆಂಬುದಾಗಿ ರಾಜ್ಯಾಜ್ಞೆ ಹೊರಡುತ್ತೆ. ಅವರು ಒತ್ತಾಯ ಮಾಡ್ತಾರಂತೆ. ಆಗ ನಮ್ಮ ಪರಿಸ್ಥಿತಿ ಏನಾಗಿರುತ್ತೆ? ಆ ರೀತಿ ನಾವು ದೃಢವಾಗಿ ನಿಲ್ಲಬೇಕಾದ್ರೆ ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ನಿಲುವು ನಮ್ದಾಗಬೇಕಾಗತ್ತೆ. 17ನೇ ವಚನ 18ನೇ ವಚನ, ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನ ಉರಿಯುವ ಆವಿಗೆ ಒಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಡು. ಆಮೇನ್. ಎಂಥ ನಿರ್ಧಾರ! ಆ ದಿಟ್ಟತನಕ್ಕಾಗಿ ನಾವು ಮೆಚ್ಚಬೇಕಾಗಿದೆ. ಇನ್ನೊಂದು ಪಾಠಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ಒಂದು ಇನ್ಫಾರ್ಮೇಷನ್, ನಿಮ್ಮಿಬ್ಬರ ಅನುಭವಶಾಲಿಗಳು, ನೀವಿಬ್ಬರು ಸೀನಿಯರ್ಸ್ ಇದ್ದೀರಾ. ಈಗ ಮದುವೆನಲ್ಲಿ ಕಾಲಿಗೆ ಬೀಳ್ತಾರೆ. ಎಲ್ಲ ಮದುವೆಗಳಲ್ಲಿ ನಾನು ನೋಡಿಲ್ಲ, ಬಟ್ ಕ್ರೈಸ್ತಿಯ ಮದುವೆಗಳಲ್ಲೂ ಕೂಡ ನಾನು ನೋಡಿದ್ದೇನೆ ಕಾಲಿಗೆ ಬೀಳೋದು. ಇದು ಓಕೆನಾ? ಫಸ್ಟ್ ಪ್ರಶ್ನೆ. ಬೀಳಬಾರ್ದು, ಆದರೆ ಅವ್ರು ಕೊಡ್ತಕ್ಕಂಥ ಒಂದು ನಾವು ಗೌರವ ಕೊಡ್ತಾ ಇದ್ದೇವೆ, ನಾವು ಪೂಜೆ ಮಾಡ್ತಾ ಇಲ್ಲ. ಹಿರಿಕರು ಈಗ ಭಾರತೀಯ ಸಂಸ್ಕೃತಿಯಲ್ಲಿ ಒಂದನ್ನು ಕಲಿಸ್ಕೊಂಡಿದ್ದಾರೆ, ಗುರು ಹಿರಿಯರನ್ನು ನೀವೇನು ಮಾಡಬೇಕು? ಗೌರವಿಸಬೇಕು ಅವರನ್ನು. ಅವ್ರ ಕಾಲು ಬೀಳೋದ್ರಿಂದ ನಿಮಗೆ ಆಶೀರ್ವಾದ ಸಿಗ್ತದೆ, ಅವರ ಆಶೀರ್ವಾದ ನಿಮಗೆ ಇರಲಿ ಎಂಬುದಾಗಿ. ಪೂಜೆ ಬೇರೆ. ಈಗ ಇಲ್ಲಿ ನೀವು ಪೂಜೆ ಮಾಡಲೇಬೇಕು ಅಂತ ಕರಿತಾ ಇದ್ದಾನೆ ನೆಬೂಕದ್ನೆಚ್ಚರ. ಪೂಜೆ ಬೇರೆ, ಗೌರವ ಬೇರೆ. ವಾಟ್ ಈಸ್ ಯುವರ್ ಒಪಿನಿಯನ್ ಫಸ್ಟ್? ಖಂಡಿತವಾಗಿ ನಾವು ದೇವರು ಅಲ್ಲದೆ ಬೇರೆ ಯಾರಿಗೂ ನಾವು ಅಡ್ಡು ಬೀಳಬಾರ್ದು. ಇವರು ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಅವ್ರ ಜೀವ ಅಪಾಯ ಇದೆ, ಬಹುಶಃ ಅವರು ನಟಿಸ್ಬೋದಾಗಿತ್ತು, ಅವ್ರದ್ದು ಶೂ ಲೇಸ್ ಕಟ್ಕೊಳ್ಳೋಂಗೆ ಬಗ್ಗಿ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು. ಆದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆಗ ಮಾಡಿದ್ರೂ ಸಹ ಕಾಂಪ್ರಮೈಸ್ ಮಾಡಿದಾಗತ್ತೆ, ನಾನೆಲ್ಲೋ ಅವ್ರಿಗೆ ಹೆದರ್ಕೊಂಡಾಗತ್ತೆ. ನಾವು ಹೆದರ್ಕೊಳ್ಳಲ್ಲ, ನಾವು ನೇರವಾಗಿರ್ತೀವಿ ಅಂತೇಳಿ. ಇಲ್ಲ, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಒಬ್ಬರು ಕಾಲು ಬೀಳಬೇಕು ಅಂದರೆ ಇಲ್ಲಿ ಹೌ ಕ್ಯಾನ್ ವಿ ಅವಾಯ್ಡ್ ಈಸಿ ರ್ಯಾಷನಲೈಸೇಷನ್ ದಟ್ ಪ್ರೆಸೆಂಟ್ ಅಸ್ ವಿತ್ ಆಪರ್ಚುನಿಟೀಸ್ ಟು ಕಾಂಪ್ರಮೈಸ್ ಆನ್ ಅವರ್ ಫೈತ್. ಹಂಗಂದರೆ ಯಾವುದೋ ಒಂದು ಅರ್ಥಭರಿತವಾಗಿರ್ತಕ್ಕಂಥ ಕಾರಣವನ್ನು ಹುಡುಕ್ತೀವಿ ನಾವು ಕಾಲಿಗೆ ಬೀಳೋಕ್ಕೆ. ಅಥವಾ ನೋಡಿ, ಸೊ ಎಲ್ಲೋ ಒಂದು ಕಡೆ ಇವರು ಬಂದು ನನಗೆ ಪ್ರಾಣ ಕೊಟ್ಟರು. ಐ ಮೀನ್, I have some people like that in my own life, you know, who have like really lifted me up. ಅವ್ರು ನೋಡಿದ್ರೆ ಅವ್ರು ಕಾಲಿಗೆ ಬೀಳಬೇಕು ಅನಿಸುತ್ತೆ. ಬಟ್ ಇದರಿಂದ ನಾವು ಕಲಿತಾ ಇರ್ತಕ್ಕಂಥ ದೇವರಲ್ಲದೆ ನೀವು ಯಾರನ್ನು ಯಾರಿಗೂ ನಾವು ಆದ್ಯತೆ ಕೊಡಬಾರ್ದು, ಯಾರಿಗೂ ಅಡ್ಡ ಬೀಳಬಾರ್ದು. ಓಕೆ, ಪ್ರತಿಮೆಯನ್ನು ಆರಾಧಿಸ್ತಕ್ಕಂಥದ್ದು. ನೀವು ಈ ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ಕಂಡಂತಹ ಅದೇ ಸನ್ನಿವೇಶ ಈ ಯುಗಾಂತದಲ್ಲೂ ಕೂಡ ನಡೆಯೋದನ್ನು ನಾವು ಕಾಣ್ತೇವೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಈ ಒಂದು ಸಂಘಟನೆ ಇರೋದನ್ನು ನಾವು ಕಾಣಬಹುದು. ಏನು ನಡೆಯುತ್ತೆ ಎಂಬುದಾಗಿ ನಾವು ನೋಡೋದಾದರೆ, ಮೃಗವು ಅಂದರೆ ಈ ಕ್ರೈಸ್ತಿಯ ಸಮಾಜದಲ್ಲಿರುವಂತಹ ದೊಡ್ಡ ಸಭೆ ಕೊನೆಗೆ ಒಂದು ಅಧಿಕಾರವನ್ನು ತರುತ್ತೆ, ಇಲ್ಲ ಒಂದು ನಿಯಮವನ್ನು ತರುತ್ತೆ, ಒಂದು ಆಜ್ಞೆಯನ್ನು ಜಾರಿಗೊಳಿಸುತ್ತೆ. ಏನಪ್ಪ ಅಂತಂದರೆ, ನೀವೆಲ್ಲರೂ ಕೂಡ ಭಾನುವಾರ ಆಚರಣೆಯನ್ನು ಮಾಡಬೇಕು ಎಂಬುದಾಗಿ. ಒಂದು ವೇಳೆ ನೀವು ಅದನ್ನು ಮಾಡಲಿಲ್ಲ ಅಂತಂದರೆ ನೀವೆಲ್ಲರೂ ಕೂಡ ಮರಣದಂಡನೆಗೆ ಒಳಮಾಡ್ತೀವಿ ಎಂಬಂತಹ ಒಂದು ಭಯಂಕರವಾದಂತಹ ಆಜ್ಞೆ ಬರಲಿದೆ. ಎಲ್ಲಿದೆ ಅದು ಎಂಬುದಾಗಿ ನಾವು ನೋಡೋದಾದರೆ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ ನಾನು 9-10 ವಾಕ್ಯಗಳನ್ನು ಓದ್ತಿದ್ದೇನೆ, ದಯಮಾಡಿ ಗಮನಿಸಬೇಕಾಗಿ ನಾನು
ಮೂರನೇ ದೇವದೂತನು ಬಂದು ಯಾವನಾದರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗದ್ನಕದಿಂದಲೂ ಯಾತನೆ ಪಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ. ಒಂದು ವೇಳೆ ಆ ಗುರುತನ್ನು ಹೊಂದುವುದಾದರೆ ದೇವರು ನಮ್ಮನ್ನು ಮರಣಕ್ಕೆ ಈಡು ಮಾಡುವಂಥವನಾಗಿದ್ದಾನೆ. ಒಂದು ವೇಳೆ ನಾವು ಗುರುತನ್ನು ಹಾಕಿಸ್ಕೊಂಡ್ರೆ ನೀವು ಕ್ರಯ ವಿಕ್ರಯಗಳನ್ನು ಮಾಡ್ಬೋದು. ಒಂದು ವೇಳೆ ಹಾಕಿಸ್ಕೊಳ್ಳಿಲ್ಲ ಅಂತಂದರೆ ನಾವು ನಿಮ್ಮನ್ನು ಮರಣಕ್ಕೆ ಆಹುತಿ ಮಾಡ್ತೇವೆ ಎಂಬಂತಹ ಒಂದು ಭಯಾನಕವಾದಂತಹ ಆಜ್ಞೆ ಜಾರಿ ಆಗಲಿದೆ. ಆದ್ದರಿಂದ ಈ ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಡೆದದ್ದು ಯುಗಾಂತ್ಯದಲ್ಲಿ ಮತ್ತೆ ಇನ್ನೊಮ್ಮೆ ನಡೆಯಲಿದೆ ಎಂಬುದನ್ನು ಈ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಒಂದು ಕೊನೆ ಪ್ಯಾರ ತುಂಬ ಚೆನ್ನಾಗಿದೆ. ಟ್ಯೂಸ್ಡೇ ಪೋರ್ಷನಲ್ಲಿ ವಿಲ್ ಜಸ್ಟ್ ಟೇಕ್ 1 more minute. ಈಗ ಈ ಆರಾಧನೆ ಅಂತಕ್ಕಂಥದ್ದು ಬರೀ ಕಾಲಿಗೆ ಬಿಡೋದಲ್ಲ, ಊದುಬತ್ತಿ ಹಚ್ಚೋದಲ್ಲ, ಆದರೆ ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಬೇರೆ ಯಾವುದಕ್ಕೂ ಯಾರಿಗೂ ಕೊಟ್ಟರೆ ಮುಗಿದೋಯ್ತಲ್ಲಿಗೆ ಅನ್ನೋ ರೀತಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಲ್ವೇ. ಅದು ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಕೆಲಸವಾಗಿರಬಹುದು, ನಮ್ಮ ಸ್ಥಾನಮಾನ ಇರಬಹುದು. ಸೊ ಈ ವಿಚಾರವನ್ನು ನಾವು ಮನದಲ್ಲಿ ಇಟ್ಕೋಬೇಕು. ಆರಾಧನೆ ಅಂದರೆ ಎಲ್ಲರೂ ನಾವು ಹೋಗಿ ಪೂಜೆ ಮಾಡ್ತಕ್ಕಂಥದ್ದು ಮಾತ್ರವಲ್ಲದೆ ದೇವರಿಗೆ ಯಾವುದು ಸಲ್ಲಬೇಕಾಗಿರ್ತಕ್ಕಂಥದ್ದನ್ನು ಬಿಟ್ಟು ಬೇರೆ ಅದಕ್ಕೆ ಕೊಟ್ಟಾಗ ಅದು ಕೂಡ ಆರಾಧನೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಅಂತಿಮ ಭಾಗದಲ್ಲಿ ಅಂತಿಮ ಲೋಕದಲ್ಲಿ ಅಥವಾ ಲೋಕದ ಅಂತಿಮ ದಿನಗಳಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಿಮಗೂ ನನಗೂ ಪಾಠಗಳು ತುಂಬಿರ್ತಕ್ಕಂಥ ಈ ಭಾಗವನ್ನು ದಯವಿಟ್ಟು ಕೇಳಬೇಕು. ಗಮನವಿಟ್ಟು ಸತ್ಯವೇದವನ್ನು ತೆರೆದು ಇದನ್ನು ಓದಬೇಕು, ಕೇಳಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಆದಿ ಸಭೆಯಲ್ಲಿ ಇದ್ದಂಥ ಈ ಮುಖ್ಯವಾಗಿರ್ತಕ್ಕಂಥ ಘಟನೆಗಳು ಯಾವ್ಯಾವುದು ಹೇಳಿ. ಆದಿ ಸಭೆ ಭಾಳ ಹಿಂಸೆಯನ್ನು ಅನುಭವಿಸ್ತಂತೆ, ಪರ್ಸಿಕ್ಯೂಷನ್. ಅದು ಬಹುಶಃ ಮೊದಲನೇ ಶತಮಾನದಲ್ಲಿ ಸ್ವಾಮಿ ಸತ್ತು ಸಮಾಧಿ ಎದ್ದು ಹೋದ್ಮೇಲೆ ಶಿಷ್ಯರಿಗೆ ಭಾಳ ಹಿಂಸೆ ಆಯ್ತಂತೆ. ಆ ಹಿಂಸೆಯನ್ನು ನೆನೆಸ್ಕೊಳ್ಳಿಕ್ಕೂ ಆಗಲ್ಲ. ಫಾಕ್ಸ್ ಬುಕ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಯಾವ ರೀತಿ ಹಿಂಸೆ ಪಡಿಸಿದ್ರು ಕ್ರೈಸ್ತರನ್ನ ಅಂತ ಅದು ಓದುವಾಗ ಕಣ್ಣಲ್ಲಿ ನೀರು ಬರ್ತದೆ. ಅಷ್ಟೊಂದು ಹಿಂಸೆ ಪಡಿಸ್ತಾರ. ಯಾರು ಪಡಿಸಿದ್ರು? ಕ್ರಿಸ್ತ ವಿರೋಧಿ ಯಾರು? ದೇವರ ಹೆಸರು ಹೇಳ್ಕೊಂಡೆ ದೇವರ ಭಕ್ತರಿಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ. ನನಗೆ ಫಸ್ಟ್ ಪ್ರಶ್ನೆ, ಸಂಬಡಿ ಟೋಲ್ಡ್ ಮಿ ದ ಗ್ರೇಟೆಸ್ಟ್ ಎನಿಮೀಸ್ ಆಫ್ ಕ್ರಿಶ್ಚಿಯನ್ಸ್ ಆರ್ ಕ್ರಿಶ್ಚಿಯನ್ಸ್ ಅಂತ. ಖಂಡಿತವಾಗಿಯೂ ಬೇರೆ ಧರ್ಮದವ್ರು ಅಲ್ವಂತೆ. ಇಟ್ಸ್ ಸಚ್ ಎ ಸ್ಯಾಡ್ ಥಿಂಗ್. ದ ಗ್ರೇಟೆಸ್ಟ್ ಎನಿಮೀಸ್ ಫಾರ್ ಕ್ರಿಶ್ಚಿಯನ್ಸ್ ಆರ್ ಕ್ರಿಶ್ಚಿಯನ್ಸ್. ಈಗ ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದವರು ಯಾರು? ಯಹೂದ್ಯರೇ. ಮುಂದುವರಿಸಿ. ಪಾಪ್ರಯುಕ್ತವಾಗಿ ಈ ಪೂರ್ವ ಸಭೆಗೆ ಯಾವ ಅನುಭವ ಆಯಿತೋ ಅದೇ ಅನುಭವ ಮತ್ತೆ ಮರಳಿ ಬರುತ್ತೆ ಎಂಬುದಾಗಿ ಅದು ನಮಗೆ ಪೂರ್ವಾಗಾಮಿ ಅಂದರೆ ಪ್ರಿಕಾರ್ಸನ್ ಅಂತ ಹೇಳಿದ್ರಲ್ಲ, ಅದು ಎಚ್ಚರಿಕೆ ಕೊಡ್ತಾ ಇದೆ. ಹಿಂಗೆ ಆಗಿತ್ತು, ಮುಂದೆ ಆಗುತ್ತೆ, ನೀವು ಅವ್ರು ಹೇಗಿದ್ರು ಹಾಗೆ ಇರಬೇಕಂತೇಳಿ. ಇನ್ನು ಓದ್ತೇವೆ 12ನೇ ಅಧ್ಯಾಯದಲ್ಲಿ ಹೆರೋದ್ ರಾಜ ಯಾವ ರೀತಿ ಹಿಂಸೆಯನ್ನು ಕೊಟ್ಟ ಅಂಥೇಳಿ ಹೇಳುತ್ತೆ. ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸೋದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದಂತೆ. ಜೇಮ್ಸ್ ಕೊಲೆ ಮಾಡದ. ನಂತರ ಎರಡನೇ ಯಾರು ಸಹೋದರನಾದಂಥ ಪೇತ್ರನ ನೆಕ್ಸ್ಟ್ ಹಾಕಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದರು. ಶಿಷ್ಯನ ಅವನ್ನ ತೆಗೆದು ಸೆರೆಗೆ ಹಾಕಿದ್ರು, ಮಾರನೆಗೆ ಅವನು ಕತ್ತರಿಸ್ಬೇಕಂತೇಳಿ. ಆದರೆ ಆ ಪೇತ್ರ ಸೆರೆ ಮನೆಗೆ ಹೋದಾಗ ಇಲ್ಲಿ ಶಿಷ್ಯರು ಏನು ಮಾಡ್ತಾಯಿದ್ರು? ಪ್ರಾರ್ಥನೆ ಮಾಡ್ತಾಯಿದ್ರು. ಭಕ್ತರು ಪ್ರಾರ್ಥನೆ ಮಾಡ್ತಾಯಿದ್ರು. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ರು? ಅವನ ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರು. ಅವನು ದೇವರು ಅದ್ಭುತವಾಗಿ ತನ್ನ ದೇವದೂತನ ಕಳಿಸಿ ಪೇತ್ರನ ಬಿಡುಗಡೆ ಮಾಡಿ ಕಳಿಸ್ತಾನೆ. ಆ ಒಂದು ಹಿಂಸೆಯಿಂದ ರಕ್ಷಿಸ್ತಾನೆ ರಾತ್ರಿ ಆಶ್ಚರ್ಯಕರವಾಗಿ. ಆದರೆ ಬಂದು ಬಾಗಿಲು ತಟ್ಟಿದಾಗ ಆ ಭಕ್ತಾದಿಗಳು ನಂಬಲಿಲ್ಲ. ವಿಪರ್ಯಾಸ ನೋಡಿ, ಅವ್ರು ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಬಿಡುಗಡೆಗಾಗಿ. ದೇವರ ಪ್ರಾರ್ಥನೆಗೆ ಪ್ರತ್ಯುತ್ತರವಾಗಿ ಉತ್ತರ ಕೊಟ್ಟು ಬಿಡುಗಡೆ ಮಾಡಿದ್ದಾನೆ. ಅವನು ಅಲ್ಲಿ ಬಂದು ನಿಂತ್ಕೊಂಡಾಗ ಯಾರೂ ನಂಬಲಿಲ್ಲ. ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಭಕ್ತರಲ್ಲಿ ಅಪನಂಬಿಕೆ ಅಂತ ತೋರಿಸುತ್ತೆ. ನಾವು ಅನೇಕ ಸಾರಿ ಪ್ರಾರ್ಥನೆ ಮಾಡ್ತೇವೆ, ಅದು ಸಿಗಲ್ವ ಅಂತ ಡೌಟ್ ಇರ್ತದೆ. ನಾವು ಏನು ಪ್ರಾರ್ಥನೆ ಮಾಡ್ತೀವಿ ದೇವರ ಕಾರ್ಯ ಮಾಡ್ತಾನೆ ಅವನ ನಂಬಿಕೆ ಇರಬೇಕು. ಹಿಂಸೆಯಿಂದ ಪಾರು ಮಾಡಲಿಕ್ಕೆ ಅವ್ರು ಪ್ರಾರ್ಥನೆ ಮಾಡಿದ್ರು. ದೇವರು ಇವ್ರ ಪ್ರಾರ್ಥನೆ ಪ್ರಯುಕ್ತವಾಗಿ ಪೇತ್ರನ ಬಿಡುಗಡೆ ಮಾಡಿ ಸಂರಕ್ಷಿಸ್ತಾರೆ. ಇವತ್ತು ಇದೇ ಅನುಭವ ಮುಂದಿನ ಕಾಲದಲ್ಲಿ ಆಗುತ್ತೆ. ಅತಿ ಶೀಘ್ರ ಹಿಂಸೆ. ದಾನಿಯೇಲ 12ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಈ ಲೋಕ ಉತ್ಪತ್ತಿಯಾದ ಕಾಲದಿಂದ ಅಂದಿನವರೆಗೆ ಆಗದಿರ್ತಕ್ಕಂಥ ಹಿಂಸೆಯನ್ನು ಸಭೆ ಅನುಭವಿಸ್ಲಿಕ್ಕೆ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಾವು ನೀವು
ಪ್ರಾರ್ಥನೆಯಿಂದ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಸಭೆ ಪ್ರಾರ್ಥನೆ ಮಾಡ್ತದೆ ದೇವರು ಅವ್ರ ಪ್ರಾರ್ಥನೆಗೆ ಜಯ ಕೊಟ್ಟು ಅವ್ರನ್ನ ಎಲ್ಲ ಕೇಳಿ ತಪ್ಪಿಸ್ತಾನಂತೆ. ಇದೋ ಈ ವಾಕ್ತು ಮರಣದ ಕಣಿವೆಯಲ್ಲಿ ನಡೆದಾಗಲೂ ನಾನು ಕೇಡಿಗೆ ಹೆದರೇನು. ಆ ಒಂದು ಅನುಭವ, ದಾವಿದನ ಅನುಭವ ನಮ್ದಾಗಬೇಕಾಗತ್ತೆ. ಆವಾಗ ಮಾತ್ರ ಈ ಒಂದು ಪರ್ಸಿಕ್ಯೂಷನ್, ಹಿಂಸೆಯನ್ನು ಜಯಿಸಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಯೋಹಾನ 21ನೇ ಅಧ್ಯಾಯ 8ನೇ ವಚನದಲ್ಲಿ 18-19 ಹೇಳ್ತಾ ನೋಡಿ, ಸ್ವಾಮಿ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೂ ನೀವು ನನ್ನೇನು ಮಾಡಬೇಕು, ಹಿಂಬಾಲಿಸ್ಬೇಕಂತ ಹೇಳ್ತಾನೆ. ಇವತ್ತು ನಾವು ಹಿಂಸೆ ಇದೆ ಅಂತೇಳಿ ಎದುರ್ಕೊಂಡು ನಾವು ಕ್ರೈಸ್ತತ್ವ ಬಿಡೋಕ್ಕಾಗತ್ತಾ, ಅಥವಾ ನಾವು ಸ್ವಾಮಿನ ಹಿಂಬಾಲಿಸ್ತೇವೆ ಎಂಬುದಾಗಿ ನಾವು ತೀರ್ಮಾನ ಮಾಡಬೇಕಾಗಿದೆ. ಎಲ್ಲ ಚೆನ್ನಾಗಿರುವಾಗ ಹಿಂಬಾಲಿಸ್ತೀವಿ, ಅದು ಕಷ್ಟ ಬಂದಾಗ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ 21ನೇ ಅಧ್ಯಾಯ 18-19 ಹೇಳುತ್ತೆ, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ಕೈಗಳನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು. ಯಾರ ಬಗ್ಗೆ ಹೇಳುತ್ತೆ? ಪೇತ್ರನ ಬಗ್ಗೆ. ಪೇತ್ರ ಅವನ ಸ್ವಾಮಿನ ಬೊಂಕದ, ಆದರೆ ಸ್ವಾಮಿ ಹೇಳ್ತಾನೆ ನೀನು ನನಗೋಸ್ಕರ ಏನಾಗ್ತದೆ ಭಾಳಷ್ಟು ಹಿಂಸೆಯನ್ನು ಅನುಭವಿಸ್ತೀಯ ಅಂತ. ಇವತ್ತು ನೀವು ಸ್ವಾಮಿನ ಹಿಂಬಾಲಿಸ್ಬೇಕಾದ್ರೆ ಪೇತ್ರನಾಗಿ ಹಿಂಸೆಯನ್ನು ತಾಳ್ಕೊಳ್ಳಿಕ್ಕೆ ಸಿದ್ಧವಾಗಿರ್ಬೇಕು. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ಬರೋಣ. ಮೃಗದ ಗುರುತು ಹೇಳಿ. ಈ ಅಂತಿಮ ಕಾಲದಲ್ಲಿ 2 ಗುರುತುಗಳನ್ನು ನಾವು ಕಾಣ್ತೇವೆ. ಮೊಟ್ಟ ಮೊದಲನೇದು ದೇವರ ನಿಜವಾದಂತಹ ಸಬ್ಬತ್ತು, ಎರಡನೆಯದು ಮೃಗದ ಗುರುತು, ಅಂದರೆ 666, ಇಲ್ಲವೇ ಅಸತ್ಯವಾದಂತಹ ಒಂದು ಸಬ್ಬತ್ತಿನ ಕುರಿತಾಗಿ ಮಾತನಾಡುವಂಥದ್ದಾಗಿದೆ. ಅಸತ್ತಿನ ಸಬ್ಬತ್ತು ಅಂತಂದರೆ ಭಾನುವಾರ. ನಿಜವಾದಂತಹ ಸಬ್ಬತ್ತು ದೇವರು 6 ದಿನಗಳಲ್ಲಿ ನನ್ನ ಸೃಷ್ಟಿಯನ್ನು ಮಾಡಿ 7ನೇ ದಿವಸದಲ್ಲಿ ಅದನ್ನು ವಿಶ್ರಮಿಸ್ಕೊಳ್ತಾನೆ. ಅದು ಶನಿವಾರ ಎಂಬುದಾಗಿ ಸತ್ಯವಾದ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ. ಈ ಅಂತಿಮ ಕಾಲದಲ್ಲಿ 2 ಪರೀಕ್ಷೆಗಳು ಮಾನವನ ಮುಂದೆ ಇರುವಂಥದ್ದಾಗಿದೆ. ಒಂದು ವಿಶಾಲವಾದಂತಹ ಮಾರ್ಗ, ಇನ್ನೊಂದು ಚಿಕ್ಕದಾದಂತಹ ಮಾರ್ಗ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತೆ. ಈ ಅಂತಿಮ ಕಾಲದಲ್ಲಿ ನಾವು ಸತ್ಯ ಸಭೆಯಾಗಿ ದೇವರ ನಿಜವಾದಂತಹ ಮಕ್ಕಳಾಗಿ ದೇವರ ಒಂದು ನೇಮಿತ ದಿನಕ್ಕಾಗಿ ನಾವೆಲ್ಲರೂ ಕೂಡ ಆ ದಿನದಲ್ಲಿ ನಾವು ಆರಾಧನೆಯನ್ನು ಮಾಡೋದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ನಾವಿಲ್ಲಿ ನೋಡೋದಾದರೆ ಯೇಸು ಸ್ವಾಮಿಯ ಕುರಿತಾಗಿ ಇಲ್ಲಿ 2 ಅದ್ಭುತ ಕಾರ್ಯಗಳನ್ನು ಯೇಸು ಸ್ವಾಮಿ ಸಬ್ಬತ್ತಿನ ದಿನದಲ್ಲಿ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದರೆ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ಗಮನಿಸೋದಾದರೆ 9-14 ವಾಕ್ಯಗಳಲ್ಲಿ ಇದೆ. ಏನಿದೆ ಎಂಬುದಾಗಿ ನಾವು ನೋಡೋದಾದರೆ ಇಲ್ಲಿ ಒಬ್ಬನ ಕೈ ಬತ್ತಿ ಹೋಗಿರುತ್ತೆ. ಶಾಸ್ತ್ರಿಗಳು ಪರಿಸರ ಯೇಸು ಸ್ವಾಮಿಯ ಬಳಿಗೆ ಆ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು, ಸ್ವಾಮಿ ಈ ಮನುಷ್ಯನನ್ನು ಸಬ್ಬತ್ ದಿನದಲ್ಲಿ ವಾಸಿ ಮಾಡಬಹುದೇ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ಒಂದು ವೇಳೆ ಒಂದೇ ಒಂದು ಕುರಿ ನಿಮ್ಮ ಬಳಿಯಲ್ಲಿ ಇದ್ದು ಆ ಕುರಿ ಒಂದು ವೇಳೆ ಒಂದು ಹಳ್ಳದಲ್ಲಿ ಬಿದ್ದಾಗ ಆ ಕುರಿಯನ್ನು ನೀವು ಕಾಪಾಡೋದಿಲ್ವೋ ಸಬ್ಬತ್ತಿನ ದಿವಸದಲ್ಲಿ ಎಂಬುದಾಗಿ ಯೇಸು ಸ್ವಾಮಿ ಪ್ರಶ್ನಿಸ್ತಾರೆ. ಅದಾದ ನಂತರ ಯೇಸು ಸ್ವಾಮಿ ಆ ಕೈ ಬತ್ತಿ ಹೋದವನನ್ನು ಸ್ವಸ್ಥ ಮಾಡ್ತಾರೆ. ಸ್ವಸ್ಥ ಮಾಡಿದ ನಂತರ ಯೇಸು ಸ್ವಾಮಿಗೆ ವಿರೋಧಿಗಳು ಹೆಚ್ಚಿಗೆ ಆಗ್ತಾರೆ. ಯಾಕೆ? ಸಬ್ಬತ್ ದಿವಸದಲ್ಲಿ ಈತನ ಏನು ಮಾಡ್ತಿದ್ದಾನೆ? ಸ್ವಸ್ಥತೆಯನ್ನು ಮಾಡ್ತಿದ್ದಾನೆ, ಗುಣ ಮಾಡ್ತಾ ಇದ್ದಾನೆ ಎಂಬುದಾಗಿ ಎಲ್ಲರೂ ಕೂಡ ಕೋಪ ಬೆಳೆಸ್ಕೊಳ್ತಾರೆ. ಅದೇ ರೀತಿ ಅಂತ್ಯಕಾಲದಲ್ಲೂ ಕೂಡ ಯಾರು ಸತ್ಯಸಭೆಯಲ್ಲಿದ್ದು ದೇವರ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡ್ತಾ ಸಬ್ಬತ್ತನ್ನು ಗೈಕೊಂಡು ನಡೀತಾರೋ ಅವರೆಲ್ಲರ ಮೇಲೆ ದಾಳಿ ಉಂಟಾಗುತ್ತೆ ಎಂಬುದಕ್ಕೆ ಇವೆಲ್ಲವೂ ಕೂಡ ಅದ್ಭುತವಾದಂತಹ ಉದಾಹರಣೆಗಳಾಗಿವೆ. ಅದೇ ರೀತಿ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದಲ್ಲೂ ಕೂಡ ಪೂಲ್ ಆಫ್ ಬೆಥಸ್ದ ಬಳಿಯಲ್ಲಿ ಯೇಸು ಸ್ವಾಮಿಯವರು ಒಂದು ಅದ್ಭುತವನ್ನು ಮಾಡ್ತಾರೆ. ಅದ್ಭುತವನ್ನು ಮಾಡಿದ ನಂತರ ಎಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ಹಿಂಸೆಗೊಳಿಸಬೇಕು ಎಂಬುದಾಗಿ ಮುಂದೆ ಹೋಗ್ತಾರೆ. ಯೋಹಾನನ ಸುವಾರ್ತೆ 5:16 ಆ ವಾಕ್ಯವನ್ನು ನಾವು ಓದಬಹುದಾಗಿದೆ. ಈ ರೀತಿ ಹೇಳುತ್ತೆ, ಯೇಸು ಸಬ್ಬತ್ ದಿನದಲ್ಲಿ ಇಂಥ ಕೆಲಸಗಳನ್ನು ಮಾಡುತ್ತಾನಲ್ಲ ಎಂದು ಆತನನ್ನು ಹಿಂಸಿಸುವವರಾದರು. ಅಂತ್ಯಕಾಲದಲ್ಲಿ ಸಬ್ಬತ್ತನ್ನು ಕೈಗೊಳ್ಳೋದಾದರೆ ಹಿಂಸೆಗೊಳಗಾಗ್ತೇವೆ, ಆದ್ರೂ ಕೂಡ ಕಡೆಯವರೆಗೂ ತಾಳುವವನು ರಕ್ಷಣೆಯನ್ನು ಹೊಂತಾನೆ ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡ್ಬೋದು. ಆ್ಯಕ್ಚುಲಿ 1 ಅವರ್ ಮಾತಾಡ್ಬೋದು, ಅಷ್ಟು ಸ್ಟಫ್ ಇದೆ. ಬಟ್ ಸಮಯ ಬದ್ಧರಾಗಿದ್ದೇವೆ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.